ಮಿಥುನದಲ್ಲಿ ಉದ್ಯೋಗದಲ್ಲಿ ಬದಲಾವಣೆ, ಬಡ್ತಿ ಸಿಗ್ತಕ್ಕಂಥದ್ದು, ಈ ರೀತಿಯ ಒಂದು ಸಡನ್ ಚೇಂಜ್, ಸಡನ್ ಟರ್ನ್ ಅಂತೇನು ಹೇಳ್ತೀವಿ. 8ನೇ ಮನೆಯಲ್ಲಿ ರವಿಯ ಸಂಚಾರ ಮತ್ತು ಕುಜನೂ ಅಲ್ಲೇ ಇರೋದರಿಂದ ಅವನ ದೃಷ್ಟಿ 8ನೇ ಮನೆಗೆ ಆಲ್ರೆಡಿ ಇದೆ. ಮತ್ತು ಪುನಃ ಮಿಥುನಕ್ಕೆ ಬಂದು ಪುನಃ ಕರ್ಕಕ್ಕೆ ಹೋಗ್ತಾನೆ ಕುಜ. ಹಾಗಾಗಿ ಸ್ವಲ್ಪ ಬದಲಾವಣೆ, ದಿಢೀರ್ ಟರ್ನ್ಗಳಾಗ್ತಕ್ಕಂಥದ್ದು. ಹಾಗಾಗಿ ಆಗಾಗ ಹೇಳ್ತಾ ಇರ್ತೀನಿ ಕುಜನ ವಿಷಯ ಬಂದಾಗ, ಬಿ ಕೇರ್ಫುಲ್ ವೈಲ್ ಯು ಆರ್ ಡ್ರೈವಿಂಗ್. ಹೌ ಯು ಆರ್ ಡ್ರೈವಿಂಗ್, ಹೇಗೆ ಗಾಡಿ ಓಡಿಸ್ತಾ ಇದ್ದೀರಾ ಮತ್ತು ಗಾಡಿ ಓಡಿಸ್ತಾ ಇದ್ದೀರಾ, ಇದು ಎರಡರ ಬಗ್ಗೆನೂ ಕಾನ್ಷಿಯಸ್ ಇರಬೇಕು, ಪ್ರಜ್ಞೆ ಇರಬೇಕು. ಇಲ್ಲದೆ ಹೋದರೆ ಸಡನ್ ಟರ್ನ್, ಒಳ್ಳೆಯದು ಆಗುತ್ತೆ ಸಡನ್ ಟರ್ನ್ ಆಗಿ, ಕೆಟ್ಟದ್ದು ಆಗುತ್ತೆ. ಯಾಕಂದರೆ ರವಿಯ 8ನೇ ಮನೆ ಮತ್ತು ಕುಜನ ದೃಷ್ಟಿ ಆ 8ನೇ ಮನೆಗೆ ಇದೆ, ಮಿಥುನ ರಾಶಿಯಿಂದ ಮಕರ ರಾಶಿಗೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು. ಉದ್ಯೋಗದಲ್ಲಿ ಕೂಡ ಬದಲಾವಣೆಗಳಾಗ್ತದೆ, ಕೆಲವರಿಗೆ ಬಡ್ತಿ ಆಗ್ತದೆ, ಕೆಲವರಿಗೆ ಬರಬೇಕಾಗಿರೋ ಬಾಕಿ ದುಡ್ಡು ಬರ್ತದೆ. ವ್ಯಯದಲ್ಲಿ ಗುರು ಸಂಚಾರ ಇರೋದರಿಂದ ಮಾನಸಿಕವಾಗಿರ್ತಕ್ಕಂತಹ ಶಾಂತಿ ಬಹಳ ಮುಖ್ಯ ಆಗ್ತದೆ. ಕರ್ಮದಲ್ಲಿ ರಾಹುವಿನ ಸಂಚಾರ, ಜನ್ಮದಲ್ಲಿ ಕುಜನ ಸಂಚಾರ ಇರುವ ತಿಂಗಳುಗಳಲ್ಲಿ ಇದ್ದೀರಿ ಮಿಥುನ ರಾಶಿಯವರು. ಮಾನಸಿಕವಾಗಿ ಸ್ವಲ್ಪ ಅಶಾಂತವಾಗಿ ಇರತಕ್ಕಂತಹ, ಹೆಚ್ಚು ಚಿಂತೆ ಮಾಡ್ತಕ್ಕಂತಹ ಪ್ರಸಂಗಗಳು ಆಲ್ರೆಡಿ ಇದೆ. ಹಾಗಾಗಿ ಮನಸ್ಸಿನ ಶಾಂತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲ ಸಂಪತ್ತಕ್ಕಿಂತ ದೊಡ್ಡ ಸಂಪತ್ತು ಮಾನಸಿಕ ಶಾಂತಿ. ಹಾಗಾಗಿ ಪಂಚಾಕ್ಷರ ಮಹಾಮಂತ್ರವನ್ನು ಜಪ ಮಾಡಬೇಕು. ನಮಃ ಶಿವಾಯ. ಇದರಲ್ಲಿ ಪಂಚತತ್ವಗಳ, ಪಂಚಭೂತಗಳ, ಪಂಚತತ್ವಗಳ, ಪಂಚೇಂದ್ರಿಯಗಳ ಎಲ್ಲ ತತ್ವಗಳು, ಎಲ್ಲ ಶಕ್ತಿಗಳು ಈ ಪಂಚಾಕ್ಷರದಲ್ಲಿ ಇದೆ ಅಂತಂತ ಶಿವಪಂಚಾಕ್ಷರ ಮಹಿಮೆಯಲ್ಲಿ ಹೇಳ್ತಾರೆ. ಹಾಗಾಗಿ ಪಂಚಾಕ್ಷರ ಜಪ ಮಾಡೋದರಿಂದ ಮಾನಸಿಕವಾಗಿರ್ತಕ್ಕಂತಹ ಶಾಂತಿ ಸಿಗ್ತದೆ. ರಾಹು ಅಥವಾ ಇತರೆ ಕ್ಷುದ್ರಗ್ರಹಗಳ ಅರಿಷ್ಟಗಳು ಪರಿಹಾರ ಆಗ್ತದೆ ಅಂತಂತ ಫಲವನ್ನು ಹೇಳಿದ್ದಾರೆ. ಪಂಚಾಕ್ಷರವನ್ನು ಜಪ ಮಾಡಿ, ಮನೂಜ ಜನ್ಮದಿ ಹುಟ್ಟಿ ಮೈಮರೆತಿರಬೇಡಿ ಶಿವ 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 ಎನ್ನಿರೋ. ಪಂಚಾಕ್ಷರ ಕನಕದಾಸ ಹೇಳೋ ಮಾತು. ನಿಮ್ಮ ತನು ಮನ ಪ್ರಾಣಗಳ ವ್ಯರ್ಥವ ಮಾಡದಲೇ ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ. ಹಾಗಾಗಿ ಪಂಚಾಕ್ಷರ ಜಪವನ್ನು ಮಾನಸಿಕ ಶಾಂತಿಗೆ, ನೆಮ್ಮದಿಗೆ ಚೆನ್ನಾಗಿ ಮಾಡಬೇಕು. 108 ಇಂಟು 3 ಬಾರಿ ಒಂದು ಹೊತ್ತಲ್ಲಿ. ಮತ್ತೆ ಕೆಲಸ ಬಗ್ಸ ಆಯಿತು, ಇದಾಯಿತು, ಮತ್ತೆ ಏನು ಬಂದ್ರಿ, ಮತ್ತೆ ಯಾವಾಗಲೂ ಮನೆಯಲ್ಲಿ ಸಮಯ ಸಿಕ್ತು, ಪುನಃ 108 ಇಂಟು 3 ಜಪ ಮಾಡಬೇಕು. ಕೆಳಗಡೆ ಕೂತ್ಕೊಳ್ಳೋದಾಗಲಿ ಅಥವಾ ಚೇರ್ ಮೇಲೆ, ನಾನು ಕೂತಿರುವಂತೆ ಚೇರ್ ಮೇಲೆ ಸೀದಾ ಕೂತ್ಕೊಂಡು ಒಂದೇ ಮನಸ್ಸಿನಿಂದ ಜಪ ಮಾಡಬೇಕು. ಯಾವುದೇ ಜಪ ಮಾಡಿದ್ರೂ ಕೂಡ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಅಥವಾ ಅರಳಿ ಮರದ ವೃಕ್ಷದ ಕೆಳಗಡೆ, ಗುರುಗಳ ಸನ್ನಿಧಾನದಲ್ಲಿ, ಗೋವುಗಳು ಇರತಕ್ಕಂತಹ ಕೊಟ್ಟಿಗೆಯ ಪಕ್ಕ, ತುಳಸಿ ಕಟ್ಟೆಯ ಪಕ್ಕ ಪುಣ್ಯಕರ, ದೋಷಗಳು ಬರಲ್ಲ, ಸಿದ್ಧಿ ಆಗ್ತದೆ. ಹಾಗಾಗಿ ಮಾನಸಿಕ ಶಾಂತಿ, ನೆಮ್ಮದಿಗೆ ಶಿವಪಂಚಾಕ್ಷರವನ್ನು ಜಪ ಮಾಡಿ ಮಿಥುನ ರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.